ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಉಗ್ರಂ ಪೈರೇಸಿ ಆಯಿತು, ಅದಕ್ಕೆ ಸಲಾರ್ ಮಾಡಿದೆ. ಪ್ರಶಾಂತ್ ನೀಲ್ ಅವರ ಮನದಾಳದ ಮಾತು. ಪ್ರಭಾಸ್ ನಟನೆಯ ಸಲಾರ್ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿದೆ. ಮೊದಲ ದಿನವೇ 170 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿ ಮುನ್ನುಗ್ಗುತ್ತಾ ಇದೆ. ಪ್ರಭಾಸ್ ನೀಲ್ ಕಾಂಬಿನೇಷನ್ ಮ್ಯಾಜಿಕ್ ಮಾಡಿದ್ದು ಪ್ರೇಕ್ಷಕರು ಸಿನಿಮಾ ನೋಡಲು ಮುಗಿಬಿದ್ದಿದ್ದಾರೆ. ಕ್ರಿಸ್ಮಸ್ ವೀಕೆಂಡ್ನಲ್ಲಿ ಸಿನಿಮಾ ದೊಡ್ಡ ದಾಖಲೆ ಬರೆಯುವ ಸುಳಿವು ಸಿಗುತ್ತಾ ಇದೆ. ಸಲಾರ್ ಸಿನಿಮಾ ಉಗ್ರಂ ರೀಮೇಕ್ ಎನ್ನುವ ಚರ್ಚೆ ಬಹಳ ದಿನಗಳಿಂದ ನಡೀತಿತ್ತು. ಆದರೆ ಸಿನಿಮಾ ರಿಲೀಸ್ ಹೊತ್ತಲ್ಲಿ ಅದನ್ನು ನಿರ್ದೇಶಕರು ಪ್ರಶಾಂತ್ ನೀಲ್ ಕೂಡ ಒಪ್ಪಿಕೊಂಡಿದ್ದರು. KGF ಸರಣಿ ಬಳಿಕ ಉಗ್ರಂ ರೀಮೇಕ್ ಯಾಕೆ? ನೀಲ್ ತಲೆ ಖಾಲಿ ಆಯ್ತಾ? ತೆಲುಗಿನಲ್ಲಿ ಈ ಸಿನಿಮಾ ಮಾಡಿದ್ದಕ್ಕೆ ಎಂದು ಕೆಲವರು ಬೈದಿದ್ದರು. ಈ ಬಗ್ಗೆ ಕೈರಂ ವಾಶಿ ಸಂದರ್ಶನದಲ್ಲಿ ನಿರ್ದೇಶಕರು ಮಾತನಾಡಿದ್ದು ಈಗ ವೈರಲ್ ಆಗ್ತಾ ಇದೆ. ಉಗ್ರಂ ನನ್ನ ಮೊದಲ ಸಿನಿಮಾ. ಸಾಕಷ್ಟು ಕಷ್ಟಪಟ್ಟು ಮಾಡಿದ್ದೆ. ನಾನು ಒಂದು ಮನೆ ಮಾರಿಕೊಂಡಿದ್ದೆ. ಆದರೆ ಸಿನಿಮಾ ವಿತರಣೆಗೆ ಯಾರೂ ಮುಂದೆ ಬರಲಿಲ್ಲ. ಆಗ ದರ್ಶನ್, ದಿನಾಕರ್ ಬಂದರು. ಸಿನಿಮಾ ರಿಲೀಸ್ ಆಗಿ ಒಳ್ಳೆ ರೆಸ್ಪಾನ್ಸ್ ಪಡೆದುಕೊಂಡಿತ್ತು. ಆದರೆ 20 ದಿನಕ್ಕೆ ಸಿನಿಮಾ ಪೈರೇಸಿ ಆಯಿತು. 99% ಜನ ನನ್ನ ಚಿತ್ರವನ್ನು ಮೊಬೈಲ್ನಲ್ಲಿ ನೋಡಿದರು ಅಥವಾ ಯೂಟ್ಯೂಬಲ್ಲಿ ನೋಡಿದರು. ನನ್ನ ಉಗ್ರಂ ಸಿನಿಮಾನೇ ನನಗೆಲ್ಲ. ನಾನು ಅದರಿಂದ ಸಾಕಷ್ಟು ಕಲಿತೆ. ಜೀವನದಲ್ಲೂ ಸಾಕಷ್ಟು ಕಲಿತೆ. ಅಂದಿನಿಂದ ನಾನು ನಮ್ಮ ಕುಟುಂಬವನ್ನು ಸಂತೋಷವಾಗಿಡಲು ಏನು ಮಾಡಬೇಕು ಅನ್ನೋದನ್ನು ಮಾಡ್ತಾಯಿದ್ದೀನಿ. ಆ ಬಳಿಕ ನಾನು 10 ಮನೆ ಖರೀದಿಸಿದೆ. ಆದರೆ ನಾನು ಮನೆ ಮಾರಿದ್ದೆ. ಆ 4 ವರ್ಷ ಸಾಲದಲ್ಲಿದ್ದೆ. ವಿಜಯ್ ಅವರು, ಯಶ್ ಅವರು ನನ್ನನ್ನು ಅಲ್ಲಿಂದ ಹೊರಗೆ ಕರೆದುಕೊಂಡು ಬಂದರು. ಪ್ಯಾಷನ್ ಕತೆ ಎಲ್ಲಿಂದ ಬರುತ್ತೆ ಹೇಳಿ? ಸಿನಿಮಾ ಈಗ ನನಗೆ ಬಿಸ್ನೆಸ್. ಅದರಲ್ಲಿ ನನ್ನ ಬೆಸ್ಟ್ ನಾನು ಮಾಡ್ತೀನಿ. ನಾನು ಇಲ್ಲಿ ರಂಜಿಸಕ್ಕಿದ್ದೀನಿ ಅಷ್ಟೇ, ಸೇವೆ ಮಾಡೋದಕ್ಕಲ್ಲ. ನಾನು ಇವತ್ತು ಏನೇ ಆಗಿದ್ದರೂ ಕನ್ನಡ ಚಿತ್ರರಂಗದಿಂದ. ಆದರೆ ನನ್ನಿಂದಲೇ ಕನ್ನಡ ಚಿತ್ರರಂಗ ಅಲ್ಲ, ಅದು ಸಾಧ್ಯವೂ ಇಲ್ಲ, ಮತ್ತಾರಿಂದಲೂ ಅಲ್ಲ. ಪ್ಯಾಷನ್ ಬಹಳ ಹಿಂದೆ ಸತ್ತೋಯ್ತು. ನಾನು ಉಗ್ರಂ ಚಿತ್ರದಿಂದ ಸಾಕಷ್ಟು ಕಲಿತೆ. ಒಳ್ಳೆಯ ಸಿನಿಮಾ ಮಾಡಿದಾಗ ಅದನ್ನು ನೋಡಲು ಜನ ಥಿಯೇಟ್ರಿಗೆ ಬರಬೇಕು, ಮೊಬೈಲ್ನಲ್ಲಿ ನೋಡೋದಲ್ಲ. ಅದಕ್ಕಾಗಿ ನಾವು ಅಷ್ಟು ಕಷ್ಟಪಡ್ತೀವಲ್ಲ. ಅವತ್ತಿಗೆ ನಾನು ಬೆಸ್ಟ್ ಕ್ಯಾಮ್ರಾ ಬೆಳೆಸಿದ್ದೆ, ಪ್ಯಾನವೇಷನ್ ಕ್ಯಾಮ್ರಾ ಬೆಳೆಸಿದ್ದೆ. ಯಾರೂ ಅದನ್ನು ನೋಡಲಿಲ್ಲ. ಮೊಬೈಲಲ್ಲಿ ನೋಡೋಕ್ಕೆ ಅಷ್ಟೆಲ್ಲ ಮಾಡಿದ್ದು. ಉಗ್ರಂ ಥಿಯೇಟ್ರಿಗೆ ಅಂತ ಮಾಡಿದ ಸಿನಿಮಾ. ನನಗೆ ಅದೊಂದು ಕೊರಗಿತ್ತು. KGF ಸರಣಿ ಬಳಿಕ ನಾನು ಸಾಕಷ್ಟು ಕಥೆಗಳನ್ನು ಸಿನಿಮಾ ಮಾಡಬೇಕು ಅಂದ್ಕೊಂಡೆ. ಆದರೆ ಉಗ್ರಂ ಚಿತ್ರವನ್ನು ಸಿನಿಮಾ ಪ್ರಪಂಚಕ್ಕೆ ತೋರಿಸ್ಬೇಕಿತ್ತು. ಅದನ್ನು ಉಗ್ರಂ ರೀಮೇಕ್ ಅಂದರೂ ಪರವಾಗಿಲ್ಲ. ಆ ಕಥೆಯನ್ನು ಮತ್ತೆ ಹೇಳಬೇಕಂದ್ಕೊಂಡೆ, ಥಿಯೇಟರ್ಗಳನ್ನು ತುಂಬಿಸ್ಬೇಕಂದ್ಕೊಂಡೆ. ಯಾರು ಏನೇ ಹೇಳಲಿ, ಉಗ್ರಂ ನನ್ನ ಸಿನಿಮಾ, ನಾನು ಮಾಡ್ತಾಯಿದ್ದೀನಿ. ನನ್ನನ್ನು ನಾನು ಸಾಬೀತು ಮಾಡ್ಕೋಬೇಕು ಅಂತಲ್ಲ. ನನಗೆ ಉಗ್ರಂ ಕಥೆಯನ್ನು ನೋಡಲು ಜನ ಥಿಯೇಟರ್ ತುಂಬಬೇಕು ಅಂತ ಆಸೆ. ಅದೇ ಸಲಾರ್. ಇದರಲ್ಲಿ ಸಾಕಷ್ಟು ವಿಚಾರ ಬದಲಿಸಿದ್ದೇನೆ. ಸಾಕಷ್ಟು ನಾನು ಈಗ ಕಲಿತಿದ್ದೇನೆ. ಉಗ್ರಂ, KGF ಬಿಟ್ಟರೆ ಇವನಿಗೆ ಏನು ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ. ಸಲಾರ್ ನನಗೋಸ್ಕರ ಮಾಡಿದ್ದು. ಅದಕ್ಕೆ ಖುಷಿ ಇದೆ ಎಂದು ಪ್ರಶಾಂತ್ ನೀಲ್ ಹೇಳಿದ್ದಾರೆ. ಇದು ಗೆಳೆಯರೆ ಈ ಕ್ಷಣದ ಮಾಹಿತಿ. ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುವ ವಿಡಿಯೋಗಳನ್ನು ಹೊತ್ತು ತರುತ್ತೇನೆ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ನೆಚ್ಚಿನ ಡಿಯರ್ ಗುರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹರಿಸಿ ಹಾರೈಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಡಿಯರ್ ಗುರು ಸೈನಿಂಗ್ ಆಫ್. ನಮಸ್ಕಾರ.